ಸುಮ್ಮನೆ ಮಂದವಾಗಿ ಕೂತ್ಕೊಳ್ಳೋದು, ಬರೀ ಒಂದು ಮೊಬೈಲೋ ಟಿವಿನೋ ಸ್ಕ್ರೀನೋ ನೋಡ್ತಾ ಇರೋದು, ಅಂಥದ್ದು ಏನಾದ್ರು ಕೇಳಿದ್ರೆ ಉತ್ತರನೇ ಕೊಡೋದಿಲ್ಲ, ಅಥವಾ ರೂಮಲ್ಲಿ ಹೋಗಿ ಬಾಗ್ಲು ಹಾಕೊಂಡಿರ್ತಾರೆ. ಇಂಥದ್ದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಮಕ್ಕಳು ಗಂಟೆಗಟ್ಟಲೆ ಕೂತ್ಕೊಂಡು ಓದ್ತಾರೆ, ಆದರೆ ಪರೀಕ್ಷೆ ಹಾಲಿಗೆ ಹೋದ ತಕ್ಷಣ ಎಲ್ಲ ಮರ್ತೋಯ್ತು ನನಗೆ ಅಂತ ಹೇಳ್ತಾರೆ. ಮತ್ತು ಅಕಸ್ಮಾತ್ ನೀವೇನಾದರೂ ಬೈದು ಇದು ಮಾಡಿ ಓದ್ಕೋ ಅಂತ ಹೇಳಿ ಕೂರಿಸಿದ್ರಿ ಅಂತ ಇಟ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಓದ್ದಾಗ ಮಾಡ್ತಾರೆ, ಆಮೇಲೆ ಆಯಿತು ಆ ಟೆನ್ಷನ್ ಹೋಗೋಯ್ತು, ಮತ್ತೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಲ್ಲ ಅವರಿಗೆ, ವಾಪಸ್ ಬಂದುಬಿಡ್ತಾರೆ. ಸೊ ಪೋಷಕರನ್ನು ಕಾಡ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆ ಇವತ್ತಿನ ದಿನದಲ್ಲಿ ಅಂತಂದರೆ ಮಕ್ಕಳು ಓದೋದಿಲ್ಲ, ಓದಿದ್ರೆ ನೆನಪಿಟ್ಕೊಳ್ಳೋದಿಲ್ಲ, ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕಗಳು ಬರ್ತಾ ಇಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಅವರ ಮೆಮೊರಿ ಪವರು ಕಮ್ಮಿ ಆಗ್ತಾ ಇದೆ. ಸೊ ಇದನ್ನೆಲ್ಲ ಪರಿಹಾರ ಮಾಡೋದಕ್ಕೆ ನಮ್ಮ ನಿಸರ್ಗ ಚಿಕಿತ್ಸೆಯಲ್ಲಿ ಯಾವ ಒಂದು ವಿಧಾನಗಳನ್ನು ಹೇಳಿದ್ದಾರೆ ಅಂತ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮಕ್ಕಳು ಸಾಮಾನ್ಯವಾಗಿ ಚಂಚಲ ಸ್ವಭಾವದವರೇ ಇರ್ತಾರೆ. ಜೊತೆಗೆ ಅವರಿಗೆ ನೀವು ಬೈದು ಹೊಡೆದು ಮಾಡೋದ್ರಿಂದ ಈ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗೋದಿಲ್ಲ. ಅದರ ಬದಲಾಗಿ ಅವರ ಮೆದುಳಿಗೆ ಬೇಕಾಗಿರುವಂತಹ ಪೋಷಣೆ ಮತ್ತು ತರಬೇತಿಯನ್ನು ಕೊಡೋದ್ರಿಂದ ಮಕ್ಕಳ ಕಾನ್ಸಂಟ್ರೇಷನು, ಮೆಮೊರಿ ಪವರ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡೋ ಹಾಗೆ ಆಗ್ತಾ ಹೋಗುತ್ತೆ. ಈ ಕಾನ್ಸಂಟ್ರೇಷನು, ಮೆಮೊರಿ ಪವರು ಅಥವಾ ಫೋಕಸ್ಸು ಕಡಿಮೆ ಆಗೋದಕ್ಕೆ ಮೇ ಬಿ ತುಂಬ ಅತಿಯಾದ ಸ್ಕ್ರೀನ್ ಟೈಮ್ ಇರ್ಬೋದು, ಮೊಬೈಲು ಟಿವಿ ಯಾವಾಗಲೂ ನೋಡ್ತಾ ಇರೋದು, ಗೇಮ್ ಆಡೋದು, ಇಂಥದ್ರಿಂದ ಅವರ ಗಮನ ತುಂಬ ಫೋಕಸ್ ಟೈಮು ಕಡಿಮೆ ಆಗ್ತಾ ಬರುತ್ತೆ, ಗಮನ ಬೇರೆ ಬೇರೆ ಕಡೆಗೆ ಹೋಗುತ್ತೆ, ಮನಸ್ಸು ಚಂಚಲ ಆಗಿಬಿಡುತ್ತೆ. ಸೊ ಅದರಿಂದಾಗಿ ಒಂದು ಸ್ಕ್ರೀನ್ ಟೈಮ್ ಇದ್ದಿರಬಹುದು, ಅಥವಾ ಪೋಷಕಾಂಶ ಕಡಿಮೆ ಆದರೆ ಕೂಡ, ಈಗ ಕ್ಯಾಲ್ಶಿಯಮ್ಮು, ಅಯನ್ ಅಂಥ ಪೋಷಕಾಂಶ ಕಡಿಮೆ ಆದರೆ ಕೂಡ ಅಟೆನ್ಷನ್ನು ತುಂಬ ವಿಚಲಿತ ಆಗಿಬಿಡತ್ತೆ ಅವರಲ್ಲಿ, ಮತ್ತು ಸುಸ್ತು, ಆಯಾಸ ಇಂಥದ್ದೆಲ್ಲ ಆಗ್ತಾ ಬರುತ್ತೆ. ಅದರಿಂದಾಗಿ ಕೂಡ ಅವರು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು ಇರಬಹುದು, ಅಥವಾ ಡಿಹೈಡ್ರೇಷನ್, ನಿರ್ಜಲೀಕರಣದಿಂದ ಕೂಡ ಹೀಗಾಗತ್ತೆ. ಮತ್ತೆ ನಿದ್ರೆ ಮಾಡದೆ ಇರೋವಂಥದ್ದು ಇರಬಹುದು, ಅಥವಾ ತುಂಬ ಟೆನ್ಷನ್, ಒತ್ತಡ, ಅಯ್ಯೋ ಓದಬೇಕು ಅಂತ ಹೇಳ್ತಾರೆ, ಪರೀಕ್ಷೆ ಬರ್ತಾ ಇದೆ, ಅಥವಾ ಅದು ಇದು ಏನೇನೋ ಟೆನ್ಷನ್ಸ್ ತಗೊಳ್ತಾರೆ ಮಕ್ಕಳು ಇವಾಗಿನ ಕಾಲದಲ್ಲಿ. ಸೊ ಹಾಗಾಗಿ ತುಂಬ ಒತ್ತಡ ಕೂಡ ಅವರ ಮೆಮೊರಿ ಪವರನ್ನು, ಕಾನ್ಸಂಟ್ರೇಷನನ್ನು ಕಡಿಮೆ ಮಾಡಿಬಿಡುತ್ತೆ. ಮತ್ತೆ ಇನ್ನೊಂದು ತುಂಬ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಅವರ ಸಕ್ಕರೆ, ಮೈದಾ ಮತ್ತು ಜಂಕ್ ಫುಡ್ ಸೇವನೆ, ಇದು ತುಂಬ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಇದೇನು ಮಾಡತ್ತಪ್ಪ ಅಂತಂದರೆ ಬ್ರೈನ್ ಫಾಗನ್ನು ಮಾಡುತ್ತೆ, ಅಥವಾ ಬ್ರೈನಿನ ಒಂದು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿಬಿಡುತ್ತೆ ಈ ಸಕ್ಕರೆ, ಮೈದಾ ಮತ್ತು ಜಂಕ್ ಫುಡ್ನ ಸೇವನೆ. ಸೊ ಹಾಗಾಗಿ ಆದಷ್ಟು ಮನೆ ಊಟಗಳಿಂದ ಅವರನ್ನು ಸಮೃದ್ಧಿ ಮಾಡಬೇಕೇ ನಾವು ಹೊರತು ಈ ಜಂಕ್ ಫುಡ್ಗಳನ್ನು ಕೊಟ್ಟರೆ ಖಂಡಿತವಾಗ್ಲೂ ಕಾನ್ಸಂಟ್ರೇಷನು, ಮೆಮೊರಿ ಪವರ್ ಎಲ್ಲ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾದರೆ ಪ್ರಕೃತಿ ಚಿಕಿತ್ಸೆಯಲ್ಲಿ ಈಗ ನಾವು ಏನು ಮಾಡ್ಬೋದು, ಏನು ಮಾಡಿದ್ರೆ ಮಕ್ಕಳನ್ನು ಒಂದು ಸೂಪರ್ ಕಿಡ್ ಆಗಿ ನಾವು ಹೊರಹೊಮ್ಮಿಸಬಹುದು ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಬ್ರಾಹ್ಮಿ ಮತ್ತು ಶಂಖಪುಷ್ಪಿಯ ಒಂದು ರಸವನ್ನು ನೀವು ಕುಡಿಸ್ಬೇಕು ಅವರಿಗೆ. ಈ ಬ್ರಾಹ್ಮಿ ಮತ್ತು ಶಂಖಪುಷ್ಪಿಯನ್ನು ನಾವು ಬ್ರೈನ್ ಟಾನಿಕ್ ಅಂತಾನೆ ಹೇಳ್ತೇವೆ ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ. ಸೊ ಇದರ ರಸವನ್ನು ನಿತ್ಯ ಸೇವನೆ ಮಾಡಿಸೋದ್ರಿಂದ ಅವರಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ, ಇದು ಬ್ರೈನಿನ ಅಥವಾ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚುಗೊಳಿಸೋದಕ್ಕೆ, ಮೆಮೊರಿ ಪವರನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಕೂಡ ಇದು ಅತ್ಯಂತ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಬ್ರಾಹ್ಮಿ ಮತ್ತು ಶಂಖಪುಷ್ಪಿಯ ರಸವನ್ನು ಮಕ್ಕಳಲ್ಲಿ ಕುಡಿಲಿಕ್ಕೆ ಕೊಡಬೇಕು ಅಥವಾ ಉಪಯೋಗಿಸ್ಬೇಕು. ಇದರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಇನ್ನು ಎರಡನೇದೇನಪ್ಪ ಅಂತಂದರೆ, ಎಳ್ಳು ಮತ್ತು ಕಪ್ಪು ದ್ರಾಕ್ಷಿ ಅಂತ ನಾವೇನು ಹೇಳ್ತೀವಲ್ಲ, ಇದರ ಉಪಯೋಗ ಮಾಡೋದ್ರಿಂದ ಅವರಲ್ಲಿ ಕಬ್ಬಿಣದ ಅಂಶದ ಕೊರತೆ, ಅಥವಾ ಕ್ಯಾಲ್ಶಿಯಂನ ಕೊರತೆ, ಅಥವಾ ಬೇರೆ ಬೇರೆ ಪೋಷಕಾಂಶಗಳ ಕೊರತೆ ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ಪ್ರತಿನಿತ್ಯ ರಾತ್ರಿ ನೆನೆಸಿಡೋದು ಕಪ್ಪು ದ್ರಾಕ್ಷಿಯನ್ನು, ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಕಿವುಚಿ ಕೊಟ್ಬಿಡೋದು ಕುಡಿಯೋದಕ್ಕೆ. ಸೊ ಇದನ್ನು ಸಹ ಮಾಡೋದ್ರಿಂದ ಸಹ ಅವರಲ್ಲಿ ಇಂಪ್ರೂವ್ಮೆಂಟ್, ಓದೋದಕ್ಕೆ, ಮೆಮೊರಿ ಪವರ್ಗೆ, ಫೋಕಸ್ ಮಾಡೋದಕ್ಕೆ, ಆಯಾಸ ಇಲ್ಲದೆ ಇರೋ ಹಂಗೆ ಆಗೋದಕ್ಕೆ, ಇದಕ್ಕೆಲ್ಲ ಇದು ಸಹಾಯವನ್ನು ಮಾಡ್ತಾ ಹೋಗುತ್ತೆ. ಆದ್ದರಿಂದ ಎಳ್ಳು ಮತ್ತು
ಕಪ್ಪು ದ್ರಾಕ್ಷಿಯ ಉಪಯೋಗವನ್ನು ನೀವು ಮಾಡ್ಕೊಳ್ಬಹುದು. ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಯೋಗಶಾಸ್ತ್ರದಲ್ಲಿ ನೋಡಿ ಎಷ್ಟೆಷ್ಟು ಒಳ್ಳೊಳ್ಳೆಯ ಒಂದು ಅಭ್ಯಾಸಗಳನ್ನು ಹೇಳಿದ್ದಾರೆ ಅಂತಂದರೆ, ಈ ತ್ರಾಟಕದ ಅಭ್ಯಾಸ ಅಂತ ಒಂದಿದೆ. ಏನಪ್ಪ, ಒಂದು ಸ್ಟೂಲನ್ನು ಇಟ್ಕೊಂಡ್ಬಿಟ್ಟು ಅದರ ಮುಂದೆ ಒಂದು ಚಿಕ್ಕ ದೀಪ ಅಥವಾ ಮೇಣದ ಬತ್ತಿಯನ್ನು ಹಚ್ಚಿಟ್ಕೊಂಡು ಕಣ್ಣು ಮಿಟುಕಿಸದೇನೆ ಅದನ್ನು ನೋಡ್ತಾ ಬರೋದು. ಇದನ್ನು ಮಾಡೋದ್ರಿಂದ ಕಾನ್ಸಂಟ್ರೇಷನ್ನು, ಫೋಕಸ್ಸು, ಮೆಮೊರಿ ಪವರು ಎಲ್ಲದೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮಕ್ಕಳಲ್ಲಿ. ಹಾಗಾಗಿ ಪ್ರತಿನಿತ್ಯ ಒಂದು 15 ನಿಮಿಷ, 20 ನಿಮಿಷ, ಅರ್ಧ ಗಂಟೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ತ್ರಾಟಕದ ಅಭ್ಯಾಸವನ್ನು ಮಾಡ್ತಾ ಬರೋದ್ರಿಂದ ಮಕ್ಕಳಲ್ಲಿ ತುಂಬ ಚೆನ್ನಾಗಿ ಬೌದ್ಧಿಕ ಬೆಳವಣಿಗೆ ಆಗುತ್ತೆ. ಅವರ ಏನೊಂದು ಪರೀಕ್ಷೆಯಲ್ಲಿ ಅವರು ಚೆನ್ನಾಗಿ ಉತ್ತೀರ್ಣರಾಗ್ತಾರೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ, ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ. ಆದ್ದರಿಂದ ತ್ರಾಟಕದ ಅಭ್ಯಾಸವನ್ನು ಮಾಡಿಸಿ. ಇನ್ನೊಂದೇನು ಮಾಡ್ಬೋದಪ್ಪ ಅಂತಂದರೆ, ಭ್ರಾಮರಿ ಪ್ರಾಣಾಯಾಮದ ಅಭ್ಯಾಸವನ್ನು ಕೂಡ ಮಾಡಬೇಕು. ಭ್ರಾಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಇದರಿಂದ ತುಂಬ ಚೆನ್ನಾಗಿ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಮರ್ತೋಗ್ಬಿಡತ್ತೆ, ನೆನಪಿರೋದಿಲ್ಲ ಅಂತ ಹೇಳೋದನ್ನೆಲ್ಲ ಈ ಭ್ರಾಮರಿ ಪ್ರಾಣಾಯಾಮ ತುಂಬ ಚೆನ್ನಾಗಿ ಕಮ್ಮಿ ಮಾಡಿಕೊಡುತ್ತೆ. ಮೆಮೊರಿ ಪವರನ್ನು ಇಂಪ್ರೂವ್ ಮಾಡಿಕೊಡುತ್ತೆ, ಜೊತೆಗೆ ಫೋಕಸನ್ನು ಇಂಪ್ರೂವ್ ಮಾಡುತ್ತೆ. ಅವರಲ್ಲಿ ಒಂದು ಚಂಚಲ ಸ್ವಭಾವ ಇರುತ್ತಲ್ಲ ಅದನ್ನು ದೂರ ಮಾಡುತ್ತೆ, ಮನಸ್ಸನ್ನು ಶಾಂತ ಮಾಡಿಕೊಡುತ್ತೆ. ಆದ್ದರಿಂದ ಭ್ರಾಮರಿ ಪ್ರಾಣಾಯಾಮ ತುಂಬ ಮುಖ್ಯ. ಹೇಗೆ ಮಾಡೋದು ಅಂಥೇಳಿ ಇವಾಗ ನೋಡೋಣ. ಇವಾಗ ಭ್ರಾಮರಿ ಪ್ರಾಣಾಯಾಮ ಹೇಗೆ ಮಾಡೋದು ಅಂತ ಕೇಳಿದ್ರೆ, ನೋಡಿ, ನಿಮ್ಮ ತೋರು ಬೆರಳುಗಳನ್ನು ತಗೊಳ್ಬೇಕು. ಈ ತೋರು ಬೆರಳುಗಳನ್ನು ಕಿವಿಗಳಿಗೆ ಅಡ್ಡವಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಕಣ್ಣನ್ನು ಮುಚ್ಕೊಂಡು ಒಮ್ಮೆ ಉಸಿರನ್ನು ಒಳಗೆಳ್ಕೊಂಡು ಉಸಿರನ್ನು ಬಿಡ್ತಾ ಇರಬೇಕಾದ್ರೆ ಗಂಟಲಲ್ಲಿ ಹಮ್ಮಿಂಗ್ ಸೌಂಡ್ ಅಥವಾ ಮಕಾರವನ್ನು ತೆಗಿಬೇಕು. ಒಂದ್ಸಲ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಇದನ್ನು ನೀವು ಎಷ್ಟು ಹೆಚ್ಚು ಮಕ್ಕಳಿಗೆ ಮಾಡಿಸ್ತೀರೋ ಅಷ್ಟು ಚೆನ್ನಾಗಿ ಅವರಲ್ಲಿ ಮೆಮೊರಿ ಪವರ್, ಕಾನ್ಸಂಟ್ರೇಷನ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬೆಳಗಿನ ಸಮಯದಲ್ಲಿ ಅಥವಾ ಸಾಯಂಕಾಲದ ಸಮಯದಲ್ಲಿ ಯಾವಾಗ ಕೂಡ ಮಾಡಿಸಬಹುದು. ಇನ್ನು ಮಕ್ಕಳಿಗೆ ಬರೀ ಈ ಇದನ್ನು ಮನೆ ಮದ್ದುಗಳು ಮತ್ತು ಈ ಥರದ ಅಭ್ಯಾಸಗಳ ಜೊತೆಗೆ ಅವುಗಳನ್ನು ಮಾಡಬೇಕು. ಆದರೆ ಅವುಗಳ ಜೊತೆಗೆ ಹೊರಾಂಗಣ ಆಟಗಳಿಗೆ ಅವರನ್ನು ಪ್ರೋತ್ಸಾಹಿಸಬೇಕು. ಯಾಕೆ ಅಂತಂದರೆ ನೋಡಿ, ಹೊರಾಂಗಣ ಆಟಗಳನ್ನು ಅವರು ಹೆಚ್ಚು ಆಡಿದಷ್ಟು ಬ್ರೈನಿನ ಜೀವಕೋಶಗಳು ಆಕ್ಟಿವೇಟ್ ಆಗ್ತಾ ಬರ್ತವೆ. ಅಂತಂದರೆ ಫ್ರೀ ಥಿಂಕಿಂಗ್ ಅವರಲ್ಲಿ, ಸುಮ್ಮನೆ ಮಂದವಾಗಿ ಕೂತ್ಕೊಳ್ಳೋದು, ಬರೀ ಒಂದು ಮೊಬೈಲೋ ಟಿವಿನೋ ಸ್ಕ್ರೀನೋ ನೋಡ್ತಾ ಇರೋದು, ಅಂಥದ್ದು ಏನಾದರೂ ಕೇಳಿದರೆ ಉತ್ತರನೇ ಕೊಡೋದಿಲ್ಲ, ಅಥವಾ ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡಿರ್ತಾರೆ. ಇಂಥದ್ದು ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಂದರೆ ನೀವು ಅವರಿಗೆ ಹೊರಾಂಗಣ ಆಟಗಳಿಗೆ ಪ್ರೋತ್ಸಾಹ ಮಾಡಬೇಕು. ಹೊರಾಂಗಣದ ಆಟ ಎಷ್ಟು ಆಡ್ತಾರೋ ಅಷ್ಟು ಚೆನ್ನಾಗಿ ಬ್ರೈನ್ ಸೆಲ್ಸು ಆಕ್ಟಿವೇಟ್ ಆಗ್ತಾ ಬರುತ್ತೆ, ಅಷ್ಟು ಚೆನ್ನಾಗಿ ಅವರು ಥಿಂಕಿಂಗ್ ಬರುತ್ತೆ, ಅವರಲ್ಲಿ ಕ್ಲಾರಿಟಿ ಬರುತ್ತೆ, ಮತ್ತು ಓದಬೇಕು ಅನ್ನೋದ್ರ ಕಡೆ ಹುಮ್ಮಸ್ಸು ಬರ್ತಾ ಹೋಗುತ್ತೆ, ಮತ್ತು ಪಾಸಿಟಿವ್ ಥಿಂಕಿಂಗನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಪೋಷಕರು ಹೆಚ್ಚು ಮಕ್ಕಳಿಗೆ ಹೊರಾಂಗಣ ಆಟಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು. ಇದೆಲ್ಲದನ್ನ ಒಟ್ಟಾರೆಯಾಗಿ ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು ಮತ್ತು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡುವಂತಹ ಒಂದು ದಿನ ಕೂಡ ಎಲ್ಲ ಮಕ್ಕಳಲ್ಲಿ ಬರುತ್ತೆ. ಆದ್ದರಿಂದ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಇಂಥದ್ದೇ ಹಲವಾರು ಮಾಹಿತಿಯುಕ್ತ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ.